ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ತಮ್ಮ 2 ದಿನಗಳ ಮಾಲ್ಡೀವ್ಸ್ ಪ್ರವಾಸ ಮುಗಿಸಿ ವಾಪಸ್ ಬರ್ತಿದ್ದ ಹಾಗೆ ವಿಪರೀತ ಟ್ರೆಂಡ್ ಆಗೋದಕ್ಕೆ ಶುರು ಮಾಡಿದ 2 ಟ್ವೀಟ್ಗಳು ಹಾಗೂ ಸುದ್ದಿ ಇದು. ಮಾಲ್ಡೀವ್ಸ್ ಹ್ಯಾಂಡ್ಸ್ ಓವರ್ 28 ಐಲ್ಯಾಂಡ್ಸ್ ಟು ಇಂಡಿಯಾ ಹಾಗಂತ ಒಂದಷ್ಟು ಮಾಧ್ಯಮಗಳು ಸುದ್ದಿಗೆ ಹೆಡ್ಲೈನ್ ಅನ್ನು ಕೊಟ್ಟವು. ಇನ್ನಷ್ಟು ಜನ ಅದನ್ನ ಟ್ವೀಟ್ ಮಾಡಿದ್ರು. ಇದು ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು ಅಂತ ಬಣ್ಣಿಸಿದ್ರು. ಮತ್ತೆ ಕೆಲವರು ಮಾಲ್ಡೀವ್ಸ್ ತನ್ನ 28 ದ್ವೀಪಗಳನ್ನ ಭಾರತಕ್ಕೆ ಬಿಟ್ಟು ಕೊಡ್ತಾ ಇದೆ ಅಂತ ಕೂಡ ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ನಿಜವಾಗ್ಲೂ ಭಾರತ ಮಾಲ್ಡೀವ್ಸ್ನ 28 ದ್ವೀಪಗಳನ್ನ ತಗೊಳ್ತಾ ಇದೆಯಾ? ಮೊನ್ನೆ ಅಷ್ಟೇ ಇಂಡಿಯಾ ಔಟ್ ಅಂತ ಬಾಯ್ ಬಡ್ಕೊಳ್ತಾ ಇದ್ದ ಮಾಲ್ಡೀವ್ಸ್ ಈಗ ಇದ್ದಕ್ಕಿದ್ದ ಹಾಗೆ ಯೂಟರ್ನ್ ಅನ್ನ ಯಾಕೆ ತಗೊಳ್ತಾ ಇದೆ? ಮಾಲ್ಡೀವ್ಸ್ ಹಾಗೂ ಭಾರತದ ಸಂಬಂಧಗಳು ಸುಧಾರಣೆ ಆಗ್ತಾ ಇರೋದ್ರ ಹಿಂದಿನ ಕಾರಣ ಏನು? ಭಾರತವೇ ಬೇಡ ಅಂತಿದ್ದ ಈ ಅಂಗೈಯಗಲದ ದ್ವೀಪ ಭಾರತದ UPI ಸಿಸ್ಟಮ್ ಅನ್ನ ತನ್ನ ದೇಶದಲ್ಲಿ ಅಳವಡಿಸಿಕೊಳ್ತಾ ಇರೋದು ಯಾಕೆ? ಮತ್ತು ಆ ದೇಶದ ಅಧ್ಯಕ್ಷ ಭಾರತದ ಪ್ರಧಾನಿಗೆ ಧನ್ಯವಾದಗಳನ್ನ ಯಾಕೆ ಹೇಳ್ತಾ ಇದ್ದಾನೆ? ಹಾಗೆ ಮಾಲ್ಡೀವ್ಸ್ನ ಈ ಬದಲಾವಣೆ ಭಾರತದ ಅಕ್ಕಪಕ್ಕದ ದೇಶಗಳಿಗೆ, ಅದರಲ್ಲೂ ಬಾಂಗ್ಲಾದೇಶಕ್ಕೆ ಪಾಠ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಕಳೆದ ವರ್ಷ ಮಾಲ್ಡೀವ್ಸ್ ಅಲ್ಲಿ ಆಯ್ಕೆಯಾದ ಅಧ್ಯಕ್ಷ ಮೊಯ್ಸು ಅಧಿಕಾರಕ್ಕೇರಿದ ಕೂಡಲೇ ಇಂಡಿಯಾ ಔಟ್ ಅನ್ನೋದಕ್ಕೆ ಶುರು ಮಾಡಿದ್ರು. ಚೈನಾದ ಕಡೆ ಹೆಚ್ಚು ವಾಲೋದಕ್ಕೆ ಆರಂಭ ಮಾಡಿದ್ರು. ಟರ್ಕಿಯ ಜೊತೆ ಡ್ರೋನ್ ಖರೀದಿಗೆ ಒಪ್ಪಂದ ಮಾಡಿಕೊಂಡ್ರು. ಮಾಲ್ಡೀವ್ಸ್ ಸೇನೆಗೆ ಚೈನಾ ಇನ್ನು ಮುಂದೆ ಟ್ರೈನಿಂಗ್ ಕೊಡುತ್ತೆ ಅಂದ್ರು. ಅಲ್ಲಿ ಯಾವುದೇ ಅಧ್ಯಕ್ಷ ಆಯ್ಕೆಯಾದ್ರೂ ಕೂಡ ಮೊದಲು ಭಾರತಕ್ಕೆ ಭೇಟಿ ಕೊಡೋದೊಂದು ಸಂಪ್ರದಾಯ. ಆದ್ರೆ ಈತ ಟರ್ಕಿಗೆ ಹೋದ, ಅಲ್ಲಿಂದ ಚೈನಾಗ್ ಹೋದ. ಮಾಲ್ಡೀವ್ಸ್ ನಲ್ಲಿನ ಭಾರತೀಯ ಯೋಧರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಭಾರತಕ್ಕೆ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ದ. ಅಲ್ಲಿನ ಕೆಲ ಸಚಿವರು ಭಾರತದ ಪ್ರಧಾನಿಯ ವಿರುದ್ಧ ಬಾಯಿ ಜಾರಿದ್ರು. ಮಾಲ್ಡೀವ್ಸ್ ಭಾರತದ ಕೈ ತಪ್ಪು ಹೋಗೋದು ಖಚಿತ ಅನ್ಸೋದಕ್ಕೆ ಶುರುವಾಯಿತು. ಮತ್ತೆ ಕೆಲವರು ಇದನ್ನು ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ ಅಂತ ಬಣ್ಣಿಸಿದ್ರು. ಆದ್ರೆ ಭಾರತ ಈ ಬಗ್ಗೆ ನೇರವಾಗಿ ಏನು ಮಾತಾಡಲಿಲ್ಲ. ಒಮ್ಮೆ ಭಾರತದ ಪ್ರಧಾನಿ ನಮ್ಮ ಲಕ್ಷದ್ವೀಪಕ್ಕೆ ಹೋಗಿ ಒಂದು ಫೋಟೋ ಟ್ವೀಟ್ ಮಾಡಿದ್ದು ಬಿಟ್ರೆ ಮಾಲ್ಡೀವ್ಸ್ ಬಗ್ಗೆ ಒಂದೇ ಒಂದು ಮಾತು ಆಡಲಿಲ್ಲ. ಭಾರತದಂಥ ದೊಡ್ಡ ದೇಶ ಮಾಲ್ಡೀವ್ಸ್, ಶ್ರೀಲಂಕಾ, ನೇಪಾಳ, ಬಾಂಗ್ಲಾ ಮುಂತಾದ ಪರಾವಲಂಬಿ ದೇಶಗಳ ಬಗ್ಗೆ ಮಾತಾಡೋದಕ್ಕೆ ಕೂಡ ಹೋಗಬಾರದು. ಭಾರತ ಅದನ್ನೇ ಮಾಡ್ತು. ಆದರೆ ಪ್ರಧಾನಿ ಮೋದಿಯವರ ಒಂದು ಟ್ವೀಟ್ ಮಾಲ್ಡೀವ್ಸ್ ಟೂರಿಸಂ ಆದಾಯಕ್ಕೆ ಕನ್ನ ಹಾಕ್ತು. ಭಾರತೀಯರಲ್ಲಿ ಹೋಗೋದು ಕಡಿಮೆ ಆಯಿತು, ಇಸ್ರೇಲಿಗರು ಹೋಗಲಿಲ್ಲ. ಅಷ್ಟೇ ಅಲ್ಲ, ಅವರು ನಮ್ಮ ಲಕ್ಷದ್ವೀಪದ ವಿಡಿಯೋ ಒಂದನ್ನ ಟ್ವೀಟ್ ಮಾಡೋ ಮೂಲಕ ಲಕ್ಷದ್ವೀಪಕ್ಕೆ ಪ್ರಚಾರ ಕೊಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಯಾವಾಗ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಯಿತೋ, ನೀವಾದರೂ ನಿಮ್ಮ ಪ್ರವಾಸಿಗರನ್ನ ನಮ್ಮಲ್ಲಿಗೆ ಕಳುಹಿಸಿ ಅಂತ ಮಾಲ್ಡೀವ್ಸ್ ಚೈನಾನ ಅಂಗಲಾಚೋದಕ್ಕೆ ಶುರು ಮಾಡ್ತು. ಚೈನಾ ನಕ್ಕು ಸುಮ್ಮನಾಯ್ತು. ಈ ಮಧ್ಯೆ ಮಾಲ್ಡೀವ್ಸ್ ಮಾಡ್ಕೊಂಡಿದ್ದ ಸಾಲಗಳನ್ನು ವಾಪಸ್ಸು ಕೊಡಬೇಕಾಗಿ ಬಂತು ನೋಡಿ. ಆಗ ಅವರಿಗೆ ನಿಜವಾದ ಸಮಸ್ಯೆ ಏನು ಅನ್ನೋದು ಅರ್ಥವಾಗೋದಕ್ಕೆ ಶುರುವಾಗಿದ್ದು. ಮಾಲ್ಡೀವ್ಸ್ ಅತಿ ಹೆಚ್ಚು ಸಾಲದ ಸುಳಿಗೆ ಸಿಲುಕಿಕೊಂಡಿದೆ ಅಂತ IMF ಒಂದು ಎಚ್ಚರಿಕೆಯನ್ನು ಕೊಡ್ತು. ಹಾಗೆ ಮಾಲ್ಡೀವ್ಸ್ ಸಾಲದ ಸುಳಿಗೆ ಸಿಲುಕೊಂಡಿತ್ತು ಕೂಡ. ಚೈನಾಗೆ ಸಾಲವನ್ನು ರೀಸ್ಟ್ರಕ್ಚರ್ ಮಾಡಿ ಅಂತ ಮಾಲ್ಡೀವ್ಸ್ ಬೇಡ್ಕೊಳ್ತು. ಚೈನಾ ನಕ್ಕು ಸುಮ್ಮನಾಗಿದ್ದು ಬಿಟ್ರೆ ಏನೂ ಮಾಡಲಿಲ್ಲ. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಾಲ್ಡೀವ್ಸ್. ಚಿಕ್ಕ ಚಿಕ್ಕ ದ್ವೀಪ ಸಮೂಹಗಳನ್ನು ಹೊಂದಿದ ದೇಶ. ಹಿಂದೂ ಮಹಾಸಾಗರದಲ್ಲಿ ಆಯಕಟ್ಟಿನ ಜಾಗದಲ್ಲಿದೆ. ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳು ಮಾಲ್ಡೀವ್ಸ್ ಬಳಿಯಿಂದಲೇ ಸಾಗಿ ಬರಬೇಕು. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಜಿಬೂಟಿ ಇದೆ. ಅಲ್ಲಿ ಚೈನಾ ತನ್ನದೊಂದು ನೌಕಾನೆಲೆಯನ್ನ ಇಟ್ಕೊಂಡಿದೆ. ಹಾಗೆ ಇಲ್ಲಿ ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಇದೆ. ಅಲ್ಲಿ ಅಮೆರಿಕ ತನ್ನದೊಂದು ನೆಲೆಯನ್ನು ಇಟ್ಟುಕೊಂಡಿದೆ. ಈ ಭಾಗದಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಚೈನಾ ವಿಪರೀತ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿನೇ ಹಿಂದೂ ಮಹಾಸಾಗರದಲ್ಲಿ ತಾನೂ ಕೂಡ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಬೇಕು ಅಂತ ಭಾರತ ಕೂಡ ಬಯಸ್ತಾ ಇದೆ. ಮಾಲ್ಡೀವ್ಸ್, ಸಿಷೆಲ್ಸ್, ಮಡಗಾಸ್ಕರ್, ಮಾರಿಷಸ್ ಮುಂತಾದ ದೇಶಗಳ ಜೊತೆ ಭಾರತ ಉತ್ತಮ ಬಾಂಧವ್ಯವನ್ನು ಇರಿಸಿಕೊಳ್ಳುವ ಮೂಲಕ ತನ್ನ ನೌಕಾ ನೆಲೆಗಳನ್ನಲ್ಲಿ ಮಾಡಿಕೊಂಡು ಹಿಂದೂ ಮಹಾಸಾಗರದ ವ್ಯಾಪಾರಿ ಹಡಗುಗಳಿಗೆ ಸಮುದ್ರ ಕಳ್ಳರಿಂದ ರಕ್ಷಣೆ ಕೊಡುವುದು ಸೇರಿದಂತೆ ಈ ಭಾಗದ ಉಸ್ತುವಾರಿಯನ್ನ ನೋಡ್ಕೋಬೇಕು ಅಂತ ಭಾರತ ಇಲ್ಲಿ ಬಯಸುತ್ತೆ. ನಿಮಗೆ ಗೊತ್ತಲ್ಲ, ಭಾರತ ಅತಿ ದೊಡ್ಡ ಸಾಗರ ಗಡಿಯನ್ನ ಹೊಂದಿದೆ. ಇಲ್ಲಿ ವ್ಯಾಪಾರಿ ಹಡಗುಗಳಿಗೆ ರಕ್ಷಣೆ ಅನ್ನೋದರ ಜೊತೆಗೆ ಆಯುಧ, ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ ಜಾಲಗಳು ಕೂಡ ಕೆಲಸ ಮಾಡುತ್ತವೆ. ಹಾಗೆ ಭಯೋತ್ಪಾದಕರು ಕೂಡ ಸಾಗರ ಮಾರ್ಗದ ಮೂಲಕ ದೇಶದ ಒಳಗೆ ಬರುವ ಸಾಧ್ಯತೆಗಳನ್ನ ನಮಗೆ 2008ರ ಮುಂಬೈ ದಾಳಿ ಪ್ರಕರಣ ಅರ್ಥ ಮಾಡಿಸಿದೆ. ಹೀಗಾಗಿ ಭಾರತ ಸಾಗರ ತೀರದ ರಕ್ಷಣೆಯ ದೃಷ್ಟಿಯಿಂದ ಈ ಭಾಗದಲ್ಲಿ ಕಟ್ಟೆಚ್ಚರವನ್ನ ಕೈಗೊಳ್ಳ ಬಯಸುತ್ತೆ. ಅದಕ್ಕೆ ಇಲ್ಲಿನ ದ್ವೀಪಗಳ ನೆರವು ಬೇಕು. ಹೀಗಾಗಿನೇ ಮಾಲ್ಡೀವ್ಸ್ ವಿಷಯದಲ್ಲೂ ಭಾರತ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ವಹಿಸಿತ್ತು. ಹಾಗೆ ಅಲ್ಲಿ ಭಾರತದ ಪ್ರಭಾವ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕೇನೆ ಚೈನಾ ಮಾಲ್ಡೀವ್ಸ್ ರಾಜಕಾರಣದಲ್ಲಿ ಕೈಯಾಡಿಸೋದಕ್ಕೆ ಶುರು ಮಾಡ್ತು. ಇನ್ನು ಈ ಭಾಗದಲ್ಲಿ ಅರಬ್ ದೇಶಗಳನ್ನ ಕೌಂಟರ್ ಮಾಡೋದಕ್ಕೆ ನಂದು ಒಂದಿರಲಿ ಅಂತ ಟರ್ಕಿಯ ಎರ್ಡೋಗನ್ ಯೋಚನೆ ಮಾಡಿದ್ರು. ಅದಕ್ಕೆ ಮುಯ್ಸು ಅನ್ನೋ ಮೂರ್ಖ ಮತಾಂಧ ಅಧ್ಯಕ್ಷ ಅವಕಾಶವನ್ನು ಮಾಡಿಕೊಟ್ಟ. ಹೀಗಾಗಿ
ಅಲ್ಲಿಗೆ ಟರ್ಕಿ ಕೂಡ ಬಂತು. ಇವರೆಲ್ಲ ಸೇರಿ ಮಾಡಿದ್ದು ಭಾರತ ಔಟ್ ಅನ್ನೋ ಕ್ಯಾಂಪೇನು. ಇಲ್ಲಿ ಚೈನಾದ ಹಣ, ಇಸ್ಲಾಮಿಕ್ ಮೂಲಭೂತವಾದ ಎರಡೂ ಸೇರಿ ಮುಯಿಜುನ ಅಧಿಕಾರಕ್ಕೇನೋ ತಂದು. ಆದರೆ ದೇಶ ನಡೆಸೋದಕ್ಕೆ ಹಣ ಬೇಕಲ್ಲ, ಅದನ್ನು ಕೊಡೋದು ಯಾರು? ಮುಯಿಜು ಅಧಿಕಾರಕ್ಕೆ ಬರೋ ಹೊತ್ತಿಗಾಗಲೇ ಮಾಲ್ಡೀವ್ಸ್ ಸುಮಾರು $8 ಬಿಲಿಯನ್ ಅಧಿಕ ಪ್ರಮಾಣದ ಸಾಲವನ್ನು ಮಾಡಿಕೊಂಡಿತ್ತು. ಆ ದೇಶದ GDP ಇರೋದು $6 ಬಿಲಿಯನ್, ಸಾಲ $8 ಬಿಲಿಯನ್. ಅದನ್ನು ತೀರಿಸೋದಕ್ಕೆ ಈ ವರ್ಷದಿಂದ ಅವರು ಪ್ರತಿ ವರ್ಷ ಸುಮಾರು $1 ಬಿಲಿಯನ್ ಖರ್ಚು ಮಾಡಬೇಕು. ಆದರೆ ಅವರ ವಿದೇಶಿ ವಿನಿಮಯ ಸಂಗ್ರಹ $388 ಮಿಲಿಯನ್ ಇಳಿದಿದೆ. ಅದು ಕೂಡ ಕಳೆದ ತ್ರೈಮಾಸಿಕಕ್ಕಿಂತ 29% ಕಡಿಮೆ ಆಗಿದೆ. ಹಾಗೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ 30% ಕುಸಿತ ಉಂಟಾಗಿದೆ. ಈ ಪರಿಸ್ಥಿತಿಯಲ್ಲಿ ಮುಯಿಜುಗೆ ತಕ್ಷಣ ಸಹಜವಾಗಿ ನೆನಪಾಗಿದ್ದು ಚೈನಾ. ಸಾಮಾನ್ಯವಾಗಿ ಚೈನಾ ಯಾರೇ ಕೇಳಿದರೂ ಕೂಡ ಎಕ್ಸಿಮ್ ಬ್ಯಾಂಕ್ ಮೂಲಕ ಬಡ್ಡಿಗೆ ಸಾಲವನ್ನು ಕೊಡುತ್ತೆ. ಹೀಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಮಾಲ್ಡೀವ್ಸ್ ಚೈನಾದ ಬಳಿ ಬೇಲ್ಔಟ್ ಪ್ಯಾಕೇಜ್ ಅನ್ನು ಕೇಳ್ತು. ಆದರೆ ಚೈನಾ ಸಹಾಯ ಮಾಡೋದಕ್ಕೆ ಸಿದ್ಧ ಆಗಲಿಲ್ಲ. ಟರ್ಕಿ ಕೂಡ ಸಹಾಯಕ್ಕೆ ಬರಲಿಲ್ಲ. ಅಂಥ ಸಂದರ್ಭದಲ್ಲಿ ಮಾಲ್ಡೀವ್ಸ್ ಭಾರತಕ್ಕೆ ಕೊಡಬೇಕಿದ್ದ ಸಾಲವನ್ನು ರಿಸ್ಟ್ರಕ್ಚರ್ ಮಾಡಿಕೊಡಿ ಅನ್ನೋ ಬೇಡಿಕೆಯನ್ನಿಡ್ತು. ಭಾರತ ಮಾಲ್ಡೀವ್ಸ್ಗೆ ನಿರಾಶೆ ಮಾಡಲಿಲ್ಲ. ಜೊತೆಗೆ ಆ ದೇಶಕ್ಕೊಂದಷ್ಟು ಆರ್ಥಿಕ ಅನುದಾನವನ್ನು ಕೂಡ ಭಾರತ ಘೋಷಣೆ ಮಾಡ್ತು. ಹಾಗೆ ಮಾಲ್ಡೀವ್ಸಲ್ಲಿ ಈ ಹಿಂದೆ ಮಾಡಿಕೊಂಡಿದ್ದ ಒಪ್ಪಂದದ ಪ್ರಕಾರ ಅಲ್ಲಿನ 28 ದ್ವೀಪಗಳಲ್ಲಿ ಕುಡಿಯುವ ನೀರನ್ನು ಒದಗಿಸುವ ಕಾಮಗಾರಿಯನ್ನು ಮಾಡೋದಕ್ಕೆ ಕೂಡ ಭಾರತ ಒಪ್ಪಿಗೆಯನ್ನು ಸೂಚಿಸಿತು. ಈಗ ಮಾಲ್ಡೀವ್ಸ್ ತನ್ನ 28 ದ್ವೀಪಗಳನ್ನು ಭಾರತದ ಕೈಗೆ ಒಪ್ಪಿಸ್ತಾ ಇದೆ ಅನ್ನೋ ಸುದ್ದಿಯನ್ನು ನೀವು ನೋಡಿದ್ರಲ್ಲ, ಅದು ಏನು ಅಂದರೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಮತ್ತು ಆ ಭಾಗದಲ್ಲಿ ಜನವಸತಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಆ 28 ದ್ವೀಪಗಳನ್ನು ಮಾಲ್ಡೀವ್ಸ್ ಭಾರತಕ್ಕೆ ಕೊಟ್ಟಿದೆ. ಇದರ ಪರಿಣಾಮ ಏನು ಅಂದರೆ ಮಾಲ್ಡೀವ್ಸ್ನ ಕಣ್ಣಲ್ಲೀಗ ಭಾರತ ಆಪದ್ಬಾಂಧವ. ಮೊನ್ನೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮಾಲ್ಡೀವ್ಸ್ಗೆ ಹೋಗಿದ್ರಲ್ಲ, ಅವರಿಗೆ ಮುಯಿಜು ಸರ್ಕಾರ ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನು ಮಾಡ್ತು. ಮುಯಿಜು ಭಾರತವನ್ನು ಹಾಡಿ ಹೊಗಳಿದ್ರು, ಭಾರತಕ್ಕೆ ಥ್ಯಾಂಕ್ಸ್ ಕೂಡ ಹೇಳಿದರು, ಅದನ್ನು ಟ್ವೀಟ್ ಕೂಡ ಮಾಡಿದರು. ಈ ಮಾಲ್ಡೀವ್ಸ್ನ ಸಮಸ್ಯೆ ಏನು ಅಂದರೆ ಸಮುದ್ರದ ನಡುವೆ ಇರೋ ಈ ದ್ವೀಪದಲ್ಲಿ ಯಾವಾಗಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಸಮುದ್ರ ಮಟ್ಟ ಹೆಚ್ಚಾದಾಗ ಸಾಗರದ ನೀರು ಇಲ್ಲಿನ ಪುಟ್ಟ ಪುಟ್ಟ ದ್ವೀಪಗಳ ನೆಲಕ್ಕೆ ನುಗ್ಗೋದ್ರಿಂದ ಒಳಚರಂಡಿ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಯಾವಾಗಲೂ ಇಲ್ಲಿ ಸಮಸ್ಯೆಗೀಡಾಗತ್ತೆ. ಇನ್ನು ಜನಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿ ಇನ್ನಷ್ಟು ದ್ವೀಪಗಳನ್ನು ಅವರು ವಾಸಯೋಗ್ಯ ಮಾಡಬೇಕು. ಅಂದರೆ ಅಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ಕೊಡಬೇಕು. ಆದರೆ ಅದನ್ನು ಮಾಡಬೇಕು ಅಂದರೆ ಸಾಲ ಬೇಕು, ಮಾಡೋದಕ್ಕೆ ಜನನೂ ಬೇಕು. ಈಗ ಆ 28 ದ್ವೀಪಗಳಲ್ಲಿ ನೀರಿನ ವ್ಯವಸ್ಥೆ ಹಾಗೂ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸೋ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಮೊನ್ನೆ ಜೈಶಂಕರ್ ಹಾಗೂ ಮುಯಿಜು ಅದನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಹಾಗೆ ಇಂಡಿಯಾ ಔಟ್ ಅಂತಿತ್ತಲ್ಲ ಮಾಲ್ಡೀವ್ಸು, ಈಗ ಅಲ್ಲಿನ ನಾಗರಿಕ ಸೇವೆಯ ಅಧಿಕಾರಿಗಳಿಗೆ ಮುಂದಿನ 2029ರವರೆಗೆ ಭಾರತ ತರಬೇತಿಯನ್ನು ಕೊಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಮಾಲ್ಡೀವ್ಸ್ ಇಟ್ಟಿತ್ತು. ಅದಕ್ಕೂ ಭಾರತ ಒಪ್ಪಿಗೆಯನ್ನು ಕೊಟ್ಟಿದೆ. ಎರಡೂ ದೇಶಗಳು ಒಪ್ಪಂದ ಪತ್ರಕ್ಕೆ ಸಹಿ ಕೂಡ ಹಾಕಿವೆ. ಮುಯಿಜು ಈಗ ಇಂಡಿಯಾ ಗ್ರೇಟ್ ಅಂತಿರೋದನ್ನ ಅಲ್ಲಿನ ಪ್ರತಿಪಕ್ಷಗಳು ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಮಾಡ್ತಾ ಇವೆ. ಇದನ್ನೇ ಅಲ್ವಾ ನಾವು ಈ ಹಿಂದೆ ನಿಮಗೆ ಹೇಳಿದ್ದು, ಚೈನಾ ಯಾವತ್ತೂ ಯಾರಿಗೂ ಟೈಮಿಗೆ ಆಗೋದಿಲ್ಲ, ಭಾರತವನ್ನು ಬಿಟ್ಟರೆ ಇಲ್ಲಿ ನಮಗೆ ಬೇರೆ ಯಾವ ಆಪದ್ಬಾಂಧವನೂ ಇಲ್ಲ ಅನ್ನೋದನ್ನು ನಾವು ಹೇಳಿದರೆ ನಿಮಗೆ ಅರ್ಥ ಆಗಲಿಲ್ಲ. ಈಗ ನಿಮಗೆ ಬುದ್ಧಿ ಬಂತ ಅಂತ ಪ್ರತಿಪಕ್ಷಗಳು ಮುಯಿಜುನ ಕೇಳ್ತಾ ಇವೆ. ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಭಾರತದ ಅಕ್ಕಪಕ್ಕ ಯಾವ ದೇಶಕ್ಕೆ ಏನೇ ಸಮಸ್ಯೆ ಆದರೂ ಮೊದಲಲ್ಲಿಗೆ ಸಹಾಯಕ್ಕೆ ಧಾವಿಸುವುದು ಭಾರತನೇ. ಶ್ರೀಲಂಕಾ ಚೈನಾದ ತಾಳಕ್ಕೆ ಕುಣಿದು ಕಡೆಗೆ ಚೈನಾದ ಕಾರಣಕ್ಕೇನೆ ಹಾಳಾಯಿತು. ಅವರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದ್ದು, ಅವರಿಗೆ ಸಾಲ ಕೊಟ್ಟು ಆಹಾರ, ಔಷಧ, ಇಂಧನಗಳನ್ನು ಒದಗಿಸಿ ಕೈ ಹಿಡಿದದ್ದು ಭಾರತ. ಈಗ ಮಾಲ್ಡೀವ್ಸ್ನ ಸರದಿ ಅದೂ ಕೂಡ ದಾರಿಗೆ ಬರ್ತಾ ಇದೆ. ಇನ್ನು ಬಾಂಗ್ಲಾದೇಶಕ್ಕೆ ಕೂಡ ಇದೊಂದು ಎಚ್ಚರಿಕೆಯ ಸಂದೇಶ ಅಂದರೆ ತಪ್ಪಲ್ಲ. ಅಲ್ಲಿ ಹಸೀನಾ ಸರ್ಕಾರವನ್ನು ಕೆಡವೋದಕ್ಕೆ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನನ್ನು ಮಾಡಿದರು. ಅಲ್ಲಿನ ಹಿಂದೂಗಳ ಮೇಲೆ ದೌರ್ಜನ್ಯ ಹಲ್ಲೆಗಳನ್ನು ಮಾಡ್ತಲೇ ಇದ್ದಾರೆ. ಭಾರತದ ವಿರುದ್ಧ ಅಲ್ಲಿನ ಆಡಳಿತ ಕೂಡ ದ್ವೇಷವನ್ನು ಬೆಳೆಸ್ಕೊಳ್ತಾ ಇದೆ. ಆದರೆ ಇದು ಕೂಡ ಹೆಚ್ಚು ದಿನ ನಡೆಯೋದಿಲ್ಲ. ನಾಳೆ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆಯುತ್ತವೆ. ಅಲ್ಲೊಂದು ಚುನಾಯಿತ ಸರ್ಕಾರ ರಚನೆ ಆಗುತ್ತೆ. ಅಷ್ಟೊತ್ತಿಗೆ ಬೆಟ್ಟದಷ್ಟಿರೋ ಬಾಂಗ್ಲಾದೇಶದ ಸಾಲಗಳನ್ನು ಅವರು ವಾಪಸ್ಸು ಕೊಡಬೇಕಾದ ಸಮಯ ಕೂಡ ಬರುತ್ತೆ. ಆಗ ಭಾರತದ ಪಾದವನ್ನು ನೆಕ್ಕದೆ ಅವರಿಗೂ ಬೇರೆ ದಾರಿ ಇರೋದಿಲ್ಲ, ಮಾಲ್ಡೀವ್ಸ್ನ ಥರ. ಇನ್ನು ಮಾಲ್ಡೀವ್ಸ್ ಭಾರತದ UPI ಅನ್ನು ಅಳವಡಿಸಿಕೊಂಡಿದೆ. ಇನ್ನು ಮುಂದೆ ಅಲ್ಲಿ ನಮ್ಮ UPI ಮೂಲಕ ಡಿಜಿಟಲ್ ಟ್ರಾನ್ಸಾಕ್ಷನ್ ಕೂಡ ನಡೆಯುತ್ತೆ. ಇಲ್ಲಿ ಮಾಲ್ಡೀವ್ಸ್ಗೆ ಇಷ್ಟೆಲ್ಲ ಮಾಡೋದ್ರಿಂದ
ಭಾರತಕ್ಕಾಗೋ ಲಾಭ ಏನು? ಗೆಳೆಯರೆ, ಆ ಬಗ್ಗೆ ಇನ್ನೂ ಏನು ಕೂಡ ಬಹಿರಂಗವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಲಾಭ ಇಲ್ಲದೆ ಬಹುಶಃ ಈ ಬಾರಿ ಭಾರತ ಏನನ್ನೂ ಮಾಡಲಾರದು. ಎರಡೂ ದೇಶಗಳ ನಡುವೆ ಒಂದಷ್ಟು ರಹಸ್ಯ ಒಪ್ಪಂದಗಳಾಗುವ ಸಾಧ್ಯತೆ ಇದೆ. ಅಲ್ಲಿ ಮಾಲ್ಡೀವ್ಸ್ ಭಾರತೀಯ ನೌಕಾಪಡೆಗಳಿಗೆ ತನ್ನ ದ್ವೀಪಗಳನ್ನು ಬಿಟ್ಟುಕೊಡುತ್ತಾ ಅಲ್ಲಿಗೆ ಮತ್ತೆ ಭಾರತೀಯ ಸೇನೆ ಹೋಗುತ್ತಾ, ಅಥವಾ ಬೇರೆ ಯಾವುದಾದ್ರೂ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕತ್ವಾ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಮತ್ತೆ ಹಳೆಯ ಗಂಡನ ಪಾದದ ಬಳಿಗೆ ಬಂದ ಮಾಲ್ಡೀವ್ಸ್ನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.